ನಾಡಿನಾಗ ಭತ್ತದ ಬೀಡಿನಾಗ ಕಲ್ಯಾಣ ಕರ್ನಾಟಕದ ಹೆಬ್ಬಾಗಿಲೂರಾಗ ರಾಜ್ಯ ಮಟ್ಟದ ಹಬ್ಬ ಪ್ರತಿಭಾ ಕಾರಂಜಿ ಹಬ್ಬ. ರಾಜ್ಯ ಮಟ್ಟದ ಹಬ್ಬ ಪ್ರತಿಭಾ ಕಾರಂಜಿ ಹಬ್ಬ ನಡಿತೈತಿ ಬಲ ಜೋರು, ಬರಬೇಕು ನೀವೆಲ್ಲಾರು. ನಡಿತೈತಿ ಬಲ ಜೋರು, ಬರಬೇಕು ನೀವೆಲ್ಲಾರು. ಸ್ವಾಗತ ನಿಮಗೆ ಶರಣೆಂದು, ಸುಸ್ವಾಗತ ನಿಮಗೆ ಶರಣೆಂದು. ಸ್ವಾಗತ ನಿಮಗೆ ಶರಣೆಂದು, ಸುಸ್ವಾಗತ ನಿಮಗೆ ಶರಣೆಂದು. ರಾಜ್ಯ ಮಟ್ಟದ ಹಬ್ಬ ಪ್ರತಿಭಾ ಕಾರಂಜಿ ಹಬ್ಬ. ರಾಜ್ಯ ಮಟ್ಟದ ಹಬ್ಬ ಪ್ರತಿಭಾ ಕಾರಂಜಿ ಹಬ್ಬ ನಡಿತೈತಿ ಬಹಳ ಜೋರು, ಬರಬೇಕು ನೀವೆಲ್ಲಾರು. ನಡಿತೈತಿ ಬಹಳ ಜೋರು, ಬರಬೇಕು ನೀವೆಲ್ಲಾರು. ಸ್ವಾಗತ ನಿಮಗೆ ಶರಣೆಂದು, ಸುಸ್ವಾಗತ ನಿಮಗೆ ಶರಣೆಂದು. ಸ್ವಾಗತ ನಿಮಗೆ ಶರಣೆಂದು, ಸುಸ್ವಾಗತ ನಿಮಗೆ ಶರಣೆಂದು. ಒಂದು ನ್ಯಾಯಾಧೀಶ ಆಗ್ಬೋದು, ಅವರು ಶಿಕ್ಷಕರು ಆಗ್ಬೋದು, ಡಾಕ್ಟರ್ ಆಗ್ಬೋದು, ಅಥವಾ ಒಂದು ಬಿಸ್ನೆಸ್ ಮ್ಯಾನ್ ಆಗ್ಬೋದು. ಏನೇನು ಅವಕಾಶ ಇದ್ದಾವೆ ನಮ್ಮ ದೇಶದಲ್ಲಿ, ಅದು ಕೂಡ ಹೇಗೆ ಅವರು ಅದನ್ನು ಮುಂದೆ ಅವರ ಜೀವನದಲ್ಲಿ ಜೀವನ ಕಾಲದಲ್ಲಿ ಹೇಗೆ ಅದನ್ನು ಕೂಡ ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡೋದು, ಅಥವಾ ಅದರಲ್ಲಿ ಹೇಗೆ ಆಪರ್ಚುನಿಟೀಸ್ ಇರೋದು ಅದನ್ನು ಕೂಡ ಹೇಳೋದಕ್ಕೆ, ಮತ್ತು ಸಲಹೆ ಸೂಚನೆ ಕೊಡೋದಕ್ಕೆ, ಮತ್ತು ಪ್ರೋತ್ಸಾಹನ ಕೊಡೋದಕ್ಕೆ ಕೂಡ ನಮ್ಮ ಶಿಕ್ಷಕರದ್ದು ಆದ್ಯ ಜವಾಬ್ದಾರಿ ಅದ. ಸೊ ಇದು ಈ ಒಂದು ಕಾರ್ಯಕ್ರಮದಲ್ಲಿ ನಾವು ನಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ಅವಕಾಶ, ನಮ್ಮ ಕರ್ನಾಟಕ ರಾಜ್ಯ ಮಕ್ಕಳಿಗೆ ಒಳ್ಳೆಯ ಅವಕಾಶ, ಅವರ ಪ್ರತಿಭೆಯನ್ನು ಒಳ್ಳೆಯ ಮಂಚಿನಲ್ಲಿ ಎಲ್ಲರೂ ಮುಂದೆ ತೋರಿಸೋದಕ್ಕೆ ಒಂದು ಒಳ್ಳೆಯ ಅವಕಾಶ. ಅದಕ್ಕೆ ನಾನು ಎಲ್ಲ ಮಕ್ಕಳಿಗೆ ಮತ್ತೊಮ್ಮೆ ಬೆಸ್ಟ್ ವಿಶಸ್ ಹೇಳುತ್ತಾ ಸೇಫಾಗಿ ತಮ್ಮ ತಮ್ಮ ಪರ್ಫಾರ್ಮೆನ್ಸನ್ನು ಕೊಡಿ, ಮತ್ತು ಒಳ್ಳೆಯ ಭಾವನೆಯಿಂದ ಕೊಡಿ. ತಾವು ಎಲ್ಲ ಕರ್ನಾಟಕ ರಾಜ್ಯದ ಬೇರೆ ಬೇರೆ ಸಾಂಸ್ಕೃತಿಕ ಅಥವಾ ಐತಿಹಾಸಿಕ ಚಟುವಟಿಕೆಗಳನ್ನು ಇದನ್ನು ಪ್ರದರ್ಶನ ಮಾಡ್ತಾ ಇದೆ. ಇದರ ಮಹತ್ವ ಏನು ಅದನ್ನು ಕೂಡ ಎಲ್ಲರಿಗೂ ನಾವು ತಿಳಿಸ್ಬೇಕು. ಸೊ ನಾವು ಇದನ್ನು ಒಳ್ಳೆಯ ಕಾರ್ಯಕ್ರಮಗಾಗಿ, ಉದ್ಘಾಟನೆಗಾಗಿ ನನಗೆ ಈ ಒಂದು ಅವಕಾಶ ಕೊಟ್ಟಿರೋದು, ಅದಕ್ಕೆ ಕೂಡ ಎಲ್ಲರಿಗೂ ಧನ್ಯವಾದ ಕೊಡ್ತೇನೆ. ಮತ್ತು ಜೈ ಹಿಂದ್, ಜೈ ಕರ್ನಾಟಕ, ಆಲ್ ದ ಬೆಸ್ಟ್ ಆ್ಯಂಡ್ ಬಿ ಸೇಫ್ ಇನ್ ಯೋರ್ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು. ಇದೀಗ ಸನ್ಮಾನ್ಯ ಶ್ರೀ ವರ್ಣಿತ್ ನೇಗಿ, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಕೊಪ್ಪಳ ಇವರಿಗೆ ಗೌರವ ಸಮರ್ಪಣೆ. ಯಾಕಂದ್ರೆ ಈ ಒಂದು ಕಾರ್ಯಕ್ರಮಗಳು ದೊಡ್ಡ ದೊಡ್ಡ ಸಿಟಿಯಲ್ಲಿ, ಎಲ್ಲಿ ಬೆಂಗಳೂರು, ಮೈಸೂರು ಇಂಥ ಒಂದು ಎಲ್ಲರಿಗೂ ಕೂಡ ಬಹಳ ಸಂತೋಷ. ಮತ್ತೊಮ್ಮೆ ತಮ್ಮೆಲ್ಲರೂ ಕೂಡ ನಾನು ಸ್ವಾಗತ ಕೊಡ್ತೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಬಗ್ಗೆ ನಮ್ಮ ಡಿಡಿಪಿ ಅವರು ತಿಳಿಸಿದ್ದಾರೆ. ಈ ಒಂದು ಯಾರು ನಮ್ಮ ವಿದ್ಯಾರ್ಥಿಗಳಲ್ಲಿ ಆಂತರಿಕವಾಗಿ ಕಲೆಗಳಿವೆ ಅವೆಲ್ಲವನ್ನು ಪ್ರದರ್ಶನ ಮಾಡಲು ಈ ಒಂದು ವೇದಿಕೆ ಮುಖಾಂತರ ಅವರು ಪ್ರದರ್ಶನ ಮಾಡಿದರೆ ಮುಂದಿನ ದಿನಮಾನದಲ್ಲಿ ಹೆಚ್ಚು ಅವಕಾಶಗಳು ಬರ್ತಾವೆ ಅನ್ನೋ ಮಾತು ನಾನು
ಇವತ್ತು ನಮ್ಮ 21 ಜಿಲ್ಲೆಗಳಿಂದ ಸುಮಾರು 12 ಗ್ರೂಪ್ ವಿದ್ಯಾರ್ಥಿನಿಯರು ಅವರವರ ಜಿಲ್ಲೆಯಲ್ಲಿ ಗೆದ್ದು ಬಂದಿದ್ದಾರೆ, ಆಯ್ಕೆಯಾಗಿ ಬಂದಿದ್ದಾರೆ. ನಿಜವಾಗ್ಲೂ ಈ ಆಯ್ಕೆಯಾದಂತ ವಿದ್ಯಾರ್ಥಿನಿಯರಿಗೆ ಈ ಒಂದು ಹಬ್ಬ ಅಂತ ಹೇಳಿ ಕೂಡ ತಪ್ಪಾಗಿಲ್ಲ. ಇದು ಒಂದು ಕೊನೆಯ ಕಾರ್ಯಕ್ರಮ ಆಗಿರ್ಬೋದು. ಕಲೆ ತೋರಿಸಿದ್ರು, ಅವರನ್ನು ಟ್ಯಾಲೆಂಟ್ ತೋರಿಸಿದ್ರು. ನಾವು ಇವಾಗ ಇಂಥ ಒಂದು ಕಲೆ ಇರುವಂತಹ ವಿದ್ಯಾರ್ಥಿಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಅವರು ತಮ್ಮ ಪ್ರತಿಭೆಯನ್ನು ಹೊಂದಿ ತಮ್ಮ ಜಿಲ್ಲೆಗೆ, ತಮ್ಮ ಶಾಲೆಗೆ, ತಮ್ಮ ಶಿಕ್ಷಕರಿಗೆ ಒಳ್ಳೆ ಹೆಸರು ತಂದುಕೊಡ್ಬೇಕಂತೇಳಿ ಈ ಒಂದು ಕಾರ್ಯಕ್ರಮಕ್ಕೆ ಚರಂಡಿ ನೀರಿನ ಸ್ವಚ್ಛತಾ ಕಾರ್ಯಕರ್ತರ ಬಳಸುವಂತಹ ಮಾದರಿ. ಸೊ ಈ ಮಾದರಿಯನ್ನು ನಮ್ಮ ಸರ್ಕಾರದಲ್ಲಿ ಅಳವಡಿಸಿಕೊಂಡು ಪ್ರವಾಹಗಳನ್ನು ತಡೆಗಟ್ಟಲಾಗುತ್ತೆ. ಹೇಗಂತಂದ್ರೆ ದೊಡ್ಡ ಸಿಟಿ ಎಕ್ಸಾಂಪಲ್ ಬ್ಯಾಂಗ್ಳೂರು, ಚೆನ್ನೈ, ಹೈದರಾಬಾದ್ ಇವುಗಳೆಲ್ಲ ನೋಡ್ಕೊಂಡ್ರೆ ಒಂದ್ ಸಣ್ಣ ಮಳೆ ಬಂದ್ರೆ ಸಾಕು ಪ್ರವಾಹಗಳು ಉಂಟಾಗ್ಬಿಟ್ಟು ನೀರೆಲ್ಲ ಹೊರಬಂದ್ಬಿಡ್ತವೆ. ವೆಹಿಕಲ್ಸ್ ಹಾಕೊಂಡು ಓಡಾಡಕ್ ಆಗಂಗೇ ಇಲ್ಲ. ಹಂಗಾಗ್ಬಾರ್ದು, ಅದು ತಡೆಗಟ್ಟಬೇಕು ಅಂತಾನೆ ಈ ಮಾದರಿನ ರೆಡಿ ಮಾಡ್ಕೊಂಡಿದ್ದೇವೆ. ಸೊ ಇದರಲ್ಲಿ ನಾವು ಸೋಲಾರ್ ಪ್ಯಾನಲ್ಗಳನ್ನ ಬಳಸ್ಕೊಳ್ತೇವೆ. ಈ ಮೋಟಾರ್ ರನ್ ಆಗಿರುತ್ತೆ. ಇದನ್ನ ಯಾಕೆ ಬಳಸ್ಕೊಂಡಿದ್ಯಾ ಅನ್ನೋ ಪ್ರಶ್ನೆ ನಿಮ್ಮೆಲ್ಲರಿಗೂ ಬಂದೇ ಇದೆ. ನಾನು ಕಲ್ಲಿದ್ದಲನ್ನ ಆದ್ರೆ ನಮ್ಗೆ ಕಲ್ಲಿದ್ದಲು ಅನ್ನೋದು ಬರಿದಾಗುವ ಸಂಪನ್ಮೂಲ. ಮುಂದಿನ ಪೀಳಿಗೆಗೆ ಅದನ್ನ ಉಳಿಸ್ಬೇಕು. ಹಾಗಾಗಿ ಅದನ್ನ ಬಳಸ್ತಾ ಇಲ್ಲ. ಇನ್ನೊಂದು ಜಲವಿದ್ಯುತ್ ಕೇಂದ್ರವನ್ನ ಸ್ಥಾಪನೆ ಮಾಡ್ಬೋದಾಗಿತ್ತು. ಆದ್ರೆ ಈ ಸಿಟಿಗೂ ನೀರ್ ಬೇಕು, ನನ್ನ ಮಾದರಿಗೂ ನೀರ್ ಬೇಕು, ನೀರಿನ ಕೊರತೆ ಉಂಟಾಗುತ್ತೆ. ಹಾಗಾಗಿ ನಾನು ಅದನ್ನ ಬಳಸ್ತಾ ಇಲ್ಲ. ಇಲ್ಲಿ ಇನ್ಫಿನಿಟಿ ಆಗಿರ್ತಕ್ಕಂತಹ ಬರಿದಾಗದ ಸಂಪನ್ಮೂಲ ಸೌರ ಬೆಳಕು, ಅದನ್ನ ಬಳಸ್ಕೊಂಡು ನಾವು ವಿದ್ಯುತ್ ಶಕ್ತಿನ ರೆಡಿ ಮಾಡ್ಕೊತೇನೆ. ಹೇಗಂತಂದ್ರೆ ಈ ಸೋಲಾರ್ ಪ್ಯಾನಲ್ಗಳಲ್ಲಿ ಇರುವಂತಹ ಸಿಲಿಕಾನ್ ಸೌರ ಕಿರಣಗಳನ್ನ ಎಲೆಕ್ಟ್ರಾನ್ಗಳಾಗಿ ವಿಭಜನೆ ಮಾಡುತ್ತೆ, ಮಾರ್ಪಾಡು ಮಾಡುತ್ತೆ. ಆ ಎಲೆಕ್ಟ್ರಾನ್ಗಳ ಚಲನೆಯನ್ನ ನಾವು ವಿದ್ಯುತ್ ಪ್ರವಾಹ ಅಂತ ಕರಿತೇವೆ. ಸೊ ಈ ವಿದ್ಯುತ್ ಪ್ರವಾಹನ ಎರಡು ವಿಧವಾಗಿ ಬಳಸ್ಕೋಬಹುದು. ಒಂದು ಬೀದಿ ದೀಪಗಳನ್ನ ಬೆಳೆಸ್ಕೊಳ್ಳೋಕೆ, ಇನ್ನೊಂದು ನಾನು ಈ ಒಂದು ಮೋಟಾರ್ ರನ್ ಮಾಡ್ಲಿಕ್ಕೆ. ಇಲ್ಲಿ ನಾನು ಸೆನ್ಸರ್ ಅಳವಡಿಸ್ಕೊಂಡಿದ್ದೇನೆ. ಯಾಕಂತಂದ್ರೆ ಈಗ ನಿಮ್ ಬಗಲ್ಗಡೆ ಒಂದು ಡ್ರೈನೇಜ್ ಇದೆ, ಅಂತಂದ್ರೆ ನೀವು ಅಲ್ಲಿ ನಿಂದ್ರೋಕ್ ಸಾಧ್ಯನೇ ಇಲ್ಲ. ಮತ್ತೆ ಇಷ್ಟು ದೊಡ್ಡ ಡ್ರೈನೇಜ್ ಅಲ್ಲಿ ಯಾವ ಮ್ಯಾನ್ ಪವರ್ ಕೆಲಸ ಮಾಡುತ್ತೆ? ಹಾಗಾಗಿ ನಾನು AI ಟೆಕ್ನಾಲಜಿಯಿಂದ ನಾನು ಸೆನ್ಸರ್ನ ರೆಡಿ ಮಾಡ್ಕೊಂಡಿದ್ದೇನೆ. ಸೊ ಈ ಸೆನ್ಸರ್ ಏನ್ ಮಾಡುತ್ತೆ ಅಂತಂದ್ರೆ ನೀರಿನ ಲೆವೆಲ್ ಇಲ್ಲಿಗಿದ್ದಾಗ ನಂಗೆ ಸೆನ್ಸರ್ ಆನ್ ಆಗಲ್ಲ, ಮೋಟರ್ ರನ್ ಆಗಲ್ಲ. ಸೊ ಈ ನೀರಿನ ಲೆವೆಲ್ ಇಲ್ಲಿಗೆ ಬಂತು ಅಂತ ಅಂದ್ರೆ ಸೆನ್ಸರ್ ಆಟೋಮೆಟಿಕ್ ಆಗಿ ಆನ್ ಆಗಿ ಅದು ರನ್ ಆಗೋಕೆ ಪ್ರಾರಂಭ ಆಗುತ್ತೆ. ಸೊ ಹೀಗಾಗಿ ನಾನು ಏನ್ ಮಾಡ್ತೀನಿ ಅಂತ ಅಂದ್ರೆ ಇದರಲ್ಲಿರ್ತಕ್ಕಂಥ ಎಲ್ಲ ಡೊಮೆಸ್ಟಿಕ್ ವೇಸ್ಟೇಜಸ್ನ ಹೊರ ಹಾಕುತ್ತೆ. ಎಕ್ಸಾಂಪಲ್ ಪ್ಲಾಸ್ಟಿಕ್ ಕವರ್, ಪ್ಲಾಸ್ಟಿಕ್ ಬಾಟಲ್, ಬಟ್ಟೆಗಳು, ತ್ಯಾಜ್ಯ ಪದಾರ್ಥಗಳು ಎಲ್ಲ ಹೊರ ಹಾಕುತ್ತೆ. ಇಲ್ಲಿ ಉಳಿಯೋದು ಕೇವಲ ನೀರು ಮಾತ್ರ. ಆ ನೀರನ್ನ ಕೆಲವು ರಾಸಾಯನಿಕ ಕ್ರಿಯೆಗಳಿಗೆ ಒಳಪಡಿಸ್ಕೊಂಡು ನಾವು ರಿಯೂಸ್ ಮಾಡ್ಕೊಂತೇವೆ. ಇಲ್ಲಿರ್ತಕ್ಕಂಥ ವೇಸ್ಟೇಜಸ್ ಏನಿದಾವೆ ಸೂರ್ಯನ ಬೆಳಕಿಗೆ ಒಣಗೋಗ್ಬಿಡ್ತೇವೆ. ಯಾಕಂತಂದ್ರೆ ಒದ್ದೆ ಆಗಿರುವ ಪದಾರ್ಥಗಳನ್ನ ದಹನ ಮಾಡೋಕ್ ಸಾಧ್ಯನೇ ಇಲ್ಲ. ಅದನ್ನ ಒಣಗಿಸಿ ದಹನ ಮಾಡ್ತೇವೆ. ಕಾರ್ಬನ್ ಡೈಆಕ್ಸೈಡ್ CO2 ಕಾರ್ಬನ್ ಇರುತ್ತೆ, ಆಕ್ಸಿಜನ್ ಇರುತ್ತೆ. ಸೊ ಕಾರ್ಬನ್ನ ಕೆಲವು ರಾಸಾಯನಿಕ ಕೆಮಿಕಲ್ಸ್ ಮೂಲಕ ಆಡ್ಸ್ ರೂಪದಲ್ಲಿ, ಬೂದಿ ರೂಪದಲ್ಲಿ ಅಲ್ಲೇ ಇರಿಸ್ಕೊಂಡು ಆಕ್ಸಿಜನ್ ಹೊರಬಿಡ್ತೇವೆ. ತದನಂತರ ನಾವು ಇದನ್ನ ಇಲ್ಲಿ ಏರ್ ಪೊಲ್ಯೂಷನ್ ತಡೆಗಟ್ಟೋದಾಗುತ್ತೆ, ನೀರನ್ನ ಯೂಸ್ ಮಾಡ್ಕೊಳ್ಳೋದಾಗುತ್ತೆ, ಪ್ರವಾಹಗಳನ್ನ ರಿಡ್ಯೂಸ್ ಮಾಡೋದಾಗುತ್ತೆ. ಅದು ಪ್ರತಿಭಟನೆ ತಪ್ಪಾಗಿಲ್ಲ. ಈ ಒಂದು ಪ್ರತಿಭಾ ಕ್ರಾಂತಿ ಮತ್ತು ಕಲೋತ್ಸವದ ಮಲ್ಲೇಶ್ವರ CEO ಮಾತಾಡಿದ್ದಾರೆ. ಇನ್ನು ಹಾಗೂ ನಮ್ಮ ಸಂಘಟನೆ ಅಭಿಮಾನಿಗಳು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ವಿಶೇಷವಾಗಿ ಇವತ್ತು ಈ ಕಾರ್ಯಕ್ರಮ ಆಯೋಜಿಸಲಿಕ್ಕೆ ಸಹಕಾರ ನೀಡಿದಂತಹ ಸನ್ಮಾನ್ಯ ಶಿಕ್ಷಣ ಸಚಿವರಿಗೆ, ಈ ಭಾಗದ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶಿವರಾಜ್ ಕರಗಡಿ ಸಾಹೇಬರಿಗೆ, ಮಾನ್ಯ ಪ್ರಧಾನ ಕಾರ್ಯದರ್ಶಿಯಾದ ಲಕ್ಷ್ಮೀ ಮಹೇಶ್ ಮೇಡಮ್ ಅವರಿಗೆ, ಕೊಪ್ಪಳ ಜಿಲ್ಲೆಯ ಎಲ್ಲ ಬಂಧುಗಳು ಮತ್ತು ಎಲ್ಲ ರೀತಿಯ ಸಂಘಟನೆ ಬಂಧುಗಳಿಗೆ ವಿಶೇಷವಾಗಿ ನಾವು ಧನ್ಯವಾದಗಳು ಅರ್ಪಿಸ್ತಾ ಪತ್ರಿಕಾ ವಿಶೇಷವಾಗಿ ಧನ್ಯವಾದಗಳನ್ನ ಮತ್ತು ಎಲ್ಲ ಭಾಗದ ರಾಜ್ಯದ ವಿವಿಧ ಮೂಲಗಳಿಂದ ಆಗಮಿಸಿರುವಂತಹ ಶಿಕ್ಷಕ ಬಂಧುಗಳು, ವಿದ್ಯಾರ್ಥಿಗಳು ಹಾಗೂ ಎಲ್ಲ ಸಾರ್ವಜನಿಕ ಬಂಧುಗಳಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ, ಇವತ್ತು ನಿಜಕ್ಕೂ ನನಗೆ ಬಹಳ ಹೆಮ್ಮೆ ಅನಿಸುತ್ತೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಶೈಕ್ಷಣಿಕವಾಗಿ ಉಳಿಸಿದ ಒಂದು ಭಾವನೆ ಇವತ್ತು ಈ ಭಾಗದಲ್ಲಿ ಹೆಚ್ಚು ಈ ರೀತಿಯ ಈ ಭಾಗದಲ್ಲಿ ಹೆಚ್ಚು ಶೈಕ್ಷಣಿಕವಾಗಿ ನಮ್ಮ ಕುಟುಂಬ ಶಿಕ್ಷಕರ ಕುಟುಂಬ ಅಂತ ಹೇಳಿದ್ರು. ಎಲ್ಲಿ ಶಿಕ್ಷಕರು ಹೆಚ್ಚಿನ ಆ ಭಾಗದಲ್ಲಿ ಒಂದು ಸಂಸ್ಕಾರವಾದಂತಹ ವ್ಯಕ್ತಿತ್ವಗಳನ್ನು ಶೈಕ್ಷಣಿಕವಾಗಿ ಅವನ್ನ
ಏನು ಅಭಿವೃದ್ಧಿ ಪಡಿಸೋದಕ್ಕೆ ಅವ್ರನ್ನ ಸಂಸ್ಕಾರವಾದಂತಹ ವ್ಯಕ್ತಿತ್ವವನ್ನು ರೂಪಿಸುವಂತ ಪ್ರಯತ್ನವನ್ನು ನಮ್ಮ ಶಿಕ್ಷಕರು ಮಾಡಬೇಕಾಗುತ್ತೆ. ಅದಕ್ಕೆ ಒಂದು ಉತ್ತಮ ಉದಾಹರಣೆ ಅಂದ್ರೆ ನಮ್ಮ ಜಿಲ್ಲಾ ಪಂಚಾಯತ್ ಮುಖ್ಯ ಇವತ್ತು ನಮ್ಮ ಸಿಒ ಅವ್ರನ್ನ ಅವರು ಒಳ್ಳೆ ಎಜುಕೇಶನ್ ಪಡೆದ ಮುಖಾಂತರ ಇವತ್ತು ಕೊಪ್ಪಳ ಜಿಲ್ಲಾಡಳಿತ ಮಾಡಬಹುದು. ಇವತ್ತು ನಮ್ಮ ಶಿಕ್ಷಕರು ಕೇವಲ ಮಕ್ಕಳಿಗೆ ಪಾಠವನ್ನು ಹೇಳಿಕೊಡೋ ಜೊತೆಗೆ ಅವರ ಒಳಗಿರುವಂತಹ ಸೂಕ್ತ ಕೌಶಲ್ಯವನ್ನ ಹೊರತರುವಂತಹ ಪ್ರಯತ್ನವನ್ನ ಈ ನಿಟ್ಟಿನಲ್ಲಿ ಮಾಡಬೇಕಾಗಿದೆ. ರಾಜ್ಯದ ಎಲ್ಲ ಸಮಸ್ತ ಶಿಕ್ಷಕರು ಸುಮಾರು 7 ಲಕ್ಷಕ್ಕೂ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿರ್ಬೋದು, ಉಪನ್ಯಾಸವಾಗಿ ಮಾಡಿದ್ದಾರೆ. ಶಾಲಾ ಶಿಕ್ಷಣ ಇಲಾಖೆಯ ಅಧಿಕಾರಿಗಳಿರ್ಬೋದು, ಮತ್ತೆ ಎಲ್ಲ ನಮ್ಮ ಶಿಕ್ಷಕರ ಪದಾಧಿಕಾರಿಗಳಿರ್ಬೋದು, ಮಾನ್ಯ ಜಿಲ್ಲಾಧಿಕಾರಿಗಳು, ಮಾನ್ಯ ಸಚಿವರು, ಅವರೆಲ್ಲರಿಗೂ ಸಹ ರಾಜ್ಯದ ಅಧ್ಯಕ್ಷನಾಗಿ ವಿಶೇಷವಾದಂತಹ ಧನ್ಯವಾದಗಳನ್ನು ಸಲ್ಲಿಸ್ತಾ ಈ ರೀತಿಯಾದಂತಹ ಕಾರ್ಯಕ್ರಮಗಳು ಇವಾಗಲೂ ಹೆಚ್ಚು ಮಾಡುವ ಮುಖಾಂತರ ಇದನ್ನ ಏನು ಕರ್ನಾಟಕದಲ್ಲಿ ಶೈಕ್ಷಣಿಕವಾಗಿ ಬದಲು ಹಾಕಬೇಕಾಗುತ್ತೆ. ಇಲ್ಲಿರುವಂತಹ ಈ ವೇದಿಕೆ ಮಕ್ಕಳು ಈಗ ಸ್ವಾಗತ ಗೀತೆಯನ್ನು ಮಾಡಿದಾಗ ಇಲ್ಲಿನ ಮಕ್ಕಳು ಯಾವುದಕ್ಕೂ ಕಡಿಮೆ ಇಲ್ಲ, ಉತ್ತಮವಾದ ಒಂದು ಶಿಕ್ಷಣವನ್ನು ನಮ್ಮ ಈ ಭಾಗದ ಶಿಕ್ಷಕರು ಕೊಡ್ತಾ ಇದ್ದಾರೆ ಅನ್ನೋದನ್ನ ನಾನು ಬಹಳ ಹೆಮ್ಮೆಯಿಂದ ಈ ಭಾಗದ ಅಪರಾಧಿಗಳು ನಮ್ಮ ಶಿಕ್ಷಕರಿಗೆ ಹೆಚ್ಚಿನ ಒಂದು ಸ್ಫೂರ್ತಿ ನೀಡುವುದರ ಮುಖಾಂತರ ಈ ಭಾಗದ ಶಿಕ್ಷಣಕ್ಕೆ ಶೈಕ್ಷಣಿಕವಾಗಿ ಕಾರ್ಯಕ್ರಮಗಳಿಗೆ ಅರ್ಪಿಸಿ ಈ ಒಂದು ಕಾರ್ಯಕ್ರಮಕ್ಕೆ ವಿದಾಯವನ್ನು ನೀಡ್ತಾ ಇದೆ. ಫೈಲ್ಗಳನ್ನ ಸಂಬಂಧಿಸಿದ ಕೊಠಡಿಯಲ್ಲಿ ಪಡೆದುಕೊಂಡು ನಮ್ಮ ತೀರ್ಪುಗಾರರೊಂದಿಗೆ ವಿಜಯಕುಮಾರ್ ಸರ್ ವಿಧಾನಸಭೆ ಪಾಲಕರು ಮತ್ತು ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೀನಿ ಸರ್. ಈ ಶಾಲೆಯ ಪ್ರಾಚಾರ್ಯರಾದಂಥ ಶರಣಯ್ಯ ಅವರು ಸರ್ ನಿಮಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೀನಿ. ಹಾಗೆ ಪ್ರೌಢಶಾಲಾ ಸಹ ಶಿಕ್ಷಕರ ಮಟ್ಟದ ಉಪಾಧ್ಯಕ್ಷರಾದ ಜಾಕೀರ್ ಜಿಲ್ಲಾ ಮಟ್ಟದ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಮಾತನಾಡು ದೇಸಾಯಿ ಸರ್ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೀನಿ. ಹಾಗೆಯೇ ಜಿಲ್ಲಾ ಮಟ್ಟದ ಕಾರ್ಯಾಧ್ಯಕ್ಷರಾದ ಸ್ವಲ್ಪ ಜಿಲ್ಲಾ ಘಟಕದ ಕಾರ್ಯದರ್ಶಿಯಾದಂತಹ ಈರಣ್ಣ ಹೆಬ್ಬಾಳ್ ಸರ್ ಅನ್ನು ಸ್ವಾಗತಿಸಿದ್ದೀನಿ ಸರ್. ಮತ್ತೆಲ್ಲ ಗೌರವಾಧ್ಯಕ್ಷರಾದಂತಹ ಶಂಕರಗೌಡ ಸರ್ ನಾವು ಸ್ವಾಗತಿಸಿದ್ದೀನಿ ಸರ್. ಪ್ರೈಮರಿ ಜಿಲ್ಲಾಧ್ಯಕ್ಷರಾದಂತಹ ಸ್ವಾಗತಿಸಿದ್ದೀನಿ.
ಸಿದ್ಲಿಂಗಪ್ಪ ಶಾಗೋಡಿ ಹಾಗೆ ಸರ್ ಬೇರೆ ಒಂದಿಂದ ಬಂದಿರೋ ಸ್ವಲ್ಪ ಹೆಸರು ಬರ್ಕಾಗ್ಬೋದು ಹಾಗಾಗಿ ಕ್ಷಮಿಸಿ. ಹಾಗಾಗಿ ಹೆಸರುಗಳಕ್ಕೆ ಹೋಗೋಣ. ಎಲ್ಲ ಸಂಘ ಶರಣಪ್ಪ ಹಾಕೊಂಡ್ರಿ ಸರ್ ಗೊತ್ತಿದೆ ಸರ್ ಗೊತ್ತಿದೆ ನಮ್ಮೂರಲ್ಲಿ ಇದೆ ಎಲ್ಲ ಆಗಿದೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಸಂಘದ ಎಲ್ಲ ವೃತ್ತ ಸಂಘದ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಸದಸ್ಯರನ್ನ ಹಾಗೆ ಈ ಶಾಲೆಯ ಸಹ ಶಿಕ್ಷಕರನ್ನು ಸ್ವಾಗತಿಸುತ್ತಾ ಮುಂದಿನ ಕಾರ್ಯಕ್ರಮಗಳಿಗಾಗಿ ಇದನ್ನ ಬೆಂಬಲಿಸಲು ಒಂದೆರಡು ಮಾತಾಡ್ತಿದ್ದಾರೆ ಸರ್. ಅವರ ಒಂದು ಶಾಲೆಯಲ್ಲಿ ಎಲ್ಲಾ ಶಿಕ್ಷಕ ಬಂಧುಗಳ ತಡ್ರಿ ಮೇಡಮ್ ಅವ್ರು ಹೋಗಿ ನೀವು ಕಳ್ಸ ಮುಗಿಲಿ ಅವ್ರು ಹೆಂಗೆ ಹಿಡಿದು ಬಿಡ್ರಿ ಇಲ್ಲ ಹೆಂಗೆ ಅಲ್ಲ ಎಲ್ಲರೂ ಸ್ವಲ್ಪ ಮುಂದೆ ಇಲ್ಲ ಆತ್ಮೀಯ ಸ್ನೇಹಿತರಿಗೆ ನಮಸ್ಕಾರ. ಈ ಒಂದು ಸಂಸ್ಥೆಯ ಉಪಪ್ರಮುಖರಾದರೆ ಸ್ನೇಹಿತರು, ರಾಜ್ಯದ ಉಪಾಧ್ಯಕ್ಷರಾದಂಥ ಜೆ.ಕೆ. ವಿಶ್ವನಾಥ್, ಜಿಲ್ಲಾಧ್ಯಕ್ಷರಾದಂಥ ಮಾತನಾಡ ದೇಸಾಯಿ, ಕಾರ್ಯದರ್ಶಿಗಳಾದಂಥ ಈರಣ್ಣವರೇ, ನಮ್ಮ ಪ್ರಮುಖ ಅದೇ ರೀತಿಯಾಗಿ ನಮ್ಮ ಶಂಕರಗೌಡ್ರೆ, ಮತ್ತು ನಮ್ಮ ಈ ತಾಲೂಕಿನ ಅಧ್ಯಕ್ಷರು ಬಸವರಾಜ್ ಮಂಜುನಾಥ್ ಬಸವರಾಜ್ ರಾಜ್ಯಾಧ್ಯಕ್ಷ ಅಂಗರಕ್ಷಕ ಗೊತ್ತು ಭಾಳ ನಮ್ಮ ಆತ್ಮೀಯರ ಅಧ್ಯಕ್ಷ ಬೀರಪ್ಪನವರೇ, ಮತ್ತು ಎಲ್ಲ ಶಾಗೋಟಿ ಅವರೇ, ಎಲ್ಲ ಭಾಳ ಜನ ಇದ್ದೀರಾ. ಇಲ್ಲಿ ಅವರೆಲ್ಲ ಹೆಸರು ಹೇಳೋದಕ್ಕಿಂತ ನಮ್ಮ ಮೇಡಮ್ ಎಲ್ಲರೂ ಬಂದಿದ್ದಾರೆ, ತುಂಬ ಖುಷಿ. ನನಗೆ ನಮ್ಮ ಜೆ.ಕೆ. ದೇಸಾಯಿ ಅವರು ಭಾಳ ಒತ್ತಡ ಮಾಡಿದರು. ನಾನು ಸ್ವಲ್ಪ ಯೋಚನೆ ಮಾಡ್ಕೊಂಡು ಟೈಮ್ ಕೊಡದೇ ಇದ್ದೆ. ಆ್ಯಕ್ಚುಲಿ ಇವತ್ತು ತುಂಬ ಬಿಸಿ ಶೆಡ್ಯೂಲಲ್ಲಿದ್ದೆ, ಸುಮ್ಮನೆ ಸುಳ್ಳೇಳಲ್ಲ. ಏನೋ ಒಂದಿನ ಭಾಳ ದಿನ ಆಯ್ತಲ್ಲ ಅಂತ ಇರಲಿ ಅದು ಇದ್ದಿದ್ದೆ ಶೆಡ್ಯೂಲ್ ಅಂತ ಹೇಳಿ ಆಯ್ತಪ್ಪ ಬರ್ತಾನೆ ಅಂತ ಒಪ್ಕೊಂಬಿಟ್ಟೆ. ಆಮೇಲೆ ನಮ್ಮ ಸೆಕ್ರೆಟರಿ ಹೇಳಿಲ್ಲ ಸರ್ ನಮಗೆ ಆಗಲ್ಲ ಅಂದರು. ಆಮೇಲೆ ನಮ್ಮ ಸ್ನೇಹಿತರಿಗೆ ಇನ್ನೊಂದಿಬ್ಬರಿಗೆ ಹೇಳಿದ ನಮ್ಮ ಸ್ನೇಹಿತರು, ನಮ್ಮ ಭದ್ರಾವತಿ ಪ್ರಾಥಮಿಕ ಶಿಕ್ಷಕರು ಮತ್ತು ನಮ್ಮ ಸರ್ಕಾರಿ ಡೈರೆಕ್ಟರ್ ಸ್ನೇಹಿತರು, ನಾವೆಲ್ಲ ಭಾರಿ ಆತ್ಮೀಯರು. ಭಾರತ ಹೋಗೋಣ ನಡೆಯೋಣ ಅಂತ ಬಂದ್ವಿ. ನೋಡೋದು ಭಾಳ ಖುಷಿ ಆಯಿತು. ನಿಮ್ಮ ಎಲ್ಲರ ಪ್ರೀತಿ ವಿಶ್ವಾಸ. ಆವಾಗಲೂ ನಮ್ಮ ಸರ್ಕಾರಿ ನೌಕರರ ಅಧ್ಯಕ್ಷ ಹೇಳ್ತಿರ್ತಾರೆ, ಭದ್ರಾವತಿ ಭದ್ರಾವತಿ ಅಧ್ಯಕ್ಷ ಅಲ್ಲ, ಶಿವಮೊಗ್ಗ ಅಧ್ಯಕ್ಷ ಅಲ್ಲ, ನಿಮ್ಮ ರಾಜ್ಯಾಧ್ಯಕ್ಷ, ಓಡಾಡ ಆ ಕಡೆ ಉತ್ತರ ಕರ್ನಾಟಕ ಕಡೆ ಹೋಗಿ ಈಗ ಎಷ್ಟು ಪ್ರೀತಿ ತೋರಿಸ್ತಾರೆ ಅಂತ.
ಅದು ನಿಜವಾಗ್ಲೂ ಅದು ಸಹಜ. ನಾನು ಓಡಾಡಿದಂತೆ ಎಲ್ಲ ಗಂಗಾವತಿಗೆ 2 ಸರಿ ಬಂದಿದ್ದೀನಿ. ಕಾರಣ ಅಂದರೆ ಸರ್ಕಾರ ಚುನಾವಣೆ ಜೊತೆ ಓಡಾಡೋದಕ್ಕೋಸ್ಕರ ಬಂದಿದ್ದೆ. ಡಾಕ್ಟರ್ ಅನಿಲ್ ಅವರೆಲ್ಲ ಸೇರಿ ಭಾಳ ಖುಷಿ ಮಾಡಿದ್ರು. ಸೊ ನನಗೆ ಭಾಳ ಖುಷಿ ಅಂದರೆ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬಂದಾದ ಈ ಶಾಲೆ ಬಂದು ನನಗೆ ಇನ್ನೂ ಒಂದು ಹೆಮ್ಮೆ. ನಾನು ಹೋದೆ ಅಂತ ಮುಖ್ಯ ಶಿಕ್ಷಕರು ನಮ್ಮ ಎಲ್ಲ ಜಿಲ್ಲಾ ಪದಾಧಿಕಾರಿಗಳಿರ್ಬೋದು, ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರಿರ್ಬೋದು, ನಮ್ಮ ಸರ್ಕಾರಿ ನೌಕರ ಸಂಘದ ಎಲ್ಲ ಪದಾಧಿಕಾರಿಗಳಿರ್ಬೋದು, ಹೋದ ಕಡೆ ಒಂದು ಬೇರೆ ವಿಶ್ವಾಸ ತೋರಿಸ್ತಾರೆ. ಬಿಕಾಸ್ ಸಂಘಟನೆ ಮಾಡಿದಂಥ ಒಂದಿಷ್ಟು ಒಳ್ಳೆಯ ಕೆಲಸಗಳನ್ನು ಗುರುತಿಸಿ ಇವತ್ತೆಲ್ಲ ಶಿಕ್ಷಕರು ನಮ್ಮ ಬಗ್ಗೆ ಒಂದು ಗೌರವ ಇಟ್ಟಿದ್ದಾರೆ. ಆದರೆ ಎಲ್ಲವೂ 100ಕ್ಕೆ 100 ಆಗ್ತವೆ ಅನ್ನೋದು ಸುಳ್ಳು. ನೋಡಿದರೆ ಈಗ ನಮ್ಮ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಶತಾಯದ ಪ್ರಯತ್ನ ಕೆಲವೊಂದು ಮೇಜರ್ ಇಶ್ಯೂಸ್ ಬಗೆಹರಿಸಿಲ್ಲ. ಕಾರಣ ನಮ್ಮ ಹೋರಾಟ, ನಮ್ಮ ಸಹಕಾರ, ನಮ್ಮ ಬೆಂಬಲ. ಇವತ್ತು ನಮ್ಮ ಸರ್ಕಾರಿ ನೌಕರ ಸಂಘದ ಎಲ್ಲ ಸೌಲಭ್ಯಗಳು ಎಲ್ಲವನ್ನು ಕೊಡ್ಲಿಕ್ಕೆ ಯಶಸ್ವಿಯಾಗಿದ್ದಾರೆ. ಇನ್ನೊಂದಿದೆ, ಅದೇ ಏನು OPS ಇನ್ನ ನಮ್ಮ ಪ್ರೌಢಶಾಲೆ ವಿಚಾರ ನಿಮ್ಗೆ ಗೊತ್ತಿರ್ಬೋದು ಎಷ್ಟು ಸ್ಟ್ರಿಕ್ಟ್ ಇದ್ದಾರೆ ಅಂದ್ರೆ ಅಷ್ಟೇ ಹಾರ್ಟ್ಲಿ ಗುಡ್ ನೇಚರ್ ಇದೆ ಅವರಿಗೆ. ಅವ್ರು ಯಾವತ್ತೂ ನಮ್ಮನ್ನ ಶಿಕ್ಷಕರು ಅಥವಾ ಇವರು ಅಂತ ಆ ಥರ ನೋಡೋದಾಗ್ಲಿ ಮಾಡಲ್ಲ. ಬರ್ತದಂಗೆ ನಾವೇನೇ ಸಮಸ್ಯೆ ಇಟ್ಕೊಂಡು ಲೆಟರ್ ತಗೊಂಡು ಹೋದ್ರೆ ಆ ಲೆಟರ್ ಇರ್ಲಪ್ಪ ಬೈಲ್ಬಿಟ್ಟು ಏನ್ ಸಮಸ್ಯೆ ನಿಂತ್ಕೊಂಡ್ಬಿಟ್ಟು ಈಗ ಏನ್ ಸಮಸ್ಯೆ ಹೇಳುತ್ತಾರೆ ಆ ಥರ ಕೇಳುವಂತ ಒಂದು ವ್ಯವಧಾನ ಮುಂದೆ. ನಾನಂತೂ ಈಗ 3.5 ವರ್ಷ ರಾಜ್ಯಾಧ್ಯಕ್ಷ ಆಯ್ತು. ಹಿಂದಿನವರು ಏನಪ್ಪಾ ಅಂದ್ರೆ ಕೇಳೋರು, ಆಯ್ತು ಅಧ್ಯಕ್ಷ ಕೊಡಿ, ಅದು ಏನ್ ನೋಡೋಣ, ಪರಿಶೀಲನೆ ಮಾಡ್ತೀನಿ, ಆಯ್ತು ಮಾಡ್ತೀನಿ ಅಂದರು. ನಮಗೆ ಇವ್ರು ಯಾವಾಗ ಪ್ರಧಾನ ಕಾರ್ಯದರ್ಶಿಗಳಾಗಿ ಬಂದ್ರು, ಅವರು 2013-14 PU ಡೈರೆಕ್ಟರ್ ಆಗಿದ್ದಾಗ ಒಂದಿಷ್ಟು ಆವಿಷ್ಕಾರ ಏನನ್ನ ಮಾಡಿದ್ರು. ಆಮೇಲೆ ನಾವು ಬಂದಾಗ ಮೇಡಮ್ ಬಹಳ ಸ್ಟ್ರಿಕ್ಟ್ ಇದಾರಪ್ಪ, ಹೆಂಗಪ್ಪ ಹೆಂಗೆ ಏನೋ ಕಷ್ಟ ಆಗ್ತದೆ ಅಂತ ಅಂದಿದ್ವಿ. ಬಟ್ ಅವರು ಇರುವಂತ ಹಾರ್ಟ್ ಒಂದು ಟಚ್ ಗುಡ್ ಇದೆಯಲ್ಲ, ಯಾಕಂದ್ರೆ ನಾವು ಏನು ಸಮಸ್ಯೆ ಏನು ನಾವು ಅವ್ರನ್ನ ಕೇಳಿದಾಗ ಸಮಸ್ಯೆ ಮೇಡಮ್ ಈ ತರ ಎಲ್ಲ ಸಮಸ್ಯೆಗಳಿದೆ. ಇವತ್ತು ನಮ್ಮ ಪ್ರಾಥಮಿಕ ಶಾಲೆಗಳಿಂದ ಬಹಳ ಜನ ಕಂಪ್ಲೇಂಟ್ ಮಾಡ್ತಾರೆ, ಓದಕ್ ಬರಲ್ಲ, ಬರೆಯಕ್ ಬರಲ್ಲ, ಪ್ರಾಥಮಿಕ ಶಾಲೆಗಳಲ್ಲಿ ಕಲಿಸ್ತಾ ಇಲ್ಲ ಹಂಗೆ. ಬಟ್ ಅಲ್ಲಿ ಯಾಕೆ ಆ ತರ ಆಗ್ತಾ ಇದೆ? ಈಗ 2-3 ಜನ ಶಿಕ್ಷಕರು ಇರ್ತಾರೆ, 1ರಿಂದ 7ನೇ ತರಗತಿ ನಡೆಸಬೇಕಾಗುತ್ತೆ, ಅವೆಲ್ಲ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಜಾರಿ ಮಾಡಬೇಕಾಗುತ್ತೆ, ಅವೆಲ್ಲ ನಮ್ಮ ಅನುಷ್ಠಾನಕ್ಕೆ ತಂದು ಅವರ ರೆಕಾರ್ಡ್ ಅವ್ರಿಗೂ ಸರಿಯಾದ ರೀತಿಯಲ್ಲಿ ಅವರು ಮಾಡಕ್ ಆಗ್ತಾ ಇಲ್ಲ. ಅದನ್ನ ನಾನು ಈಗಾಗಲೇ ಗಮನಕ್ಕೆ ತಂದಿದೆ. ಅದಾದ್ಮೇಲೆ ನಮ್ಮ ಹೈಸ್ಕೂಲ್ ಬರ್ಬೇಕಾದ್ರೆ ನಮ್ಮ ಹೈಸ್ಕೂಲ್ಗೆ ಬರ್ತಾರೆ. ನಾವು ಬಂದಾಗ ನಿಮ್ದು ಬೇರೆ ರಾಜ್ಯಗಳಲ್ಲಿ ಗಮನ ಹರಿಸ್ತಾ ಇಲ್ಲ. ಬರೀ ಟಾಪ್ 10 ಅಥವಾ 31 ಜಿಲ್ಲೆಯಲ್ಲಿ ಬರೀ ಟಾಪ್ ಜಿಲ್ಲೆಗಳನ್ನೇ ನೋಡಿದ್ರೆ ಹೆಂಗೆ? ಇಡೀ ರಾಜ್ಯದನ್ನ ನೋಡ್ಬೇಕಾಗುತ್ತಲ್ಲ, ಯಾಕೆ ಬರ್ತಾ ಇಲ್ಲ ಅಂದಾಗ ನಾನು ಸಾಕಷ್ಟು ಅವ್ರ ಜೊತೆ ಚರ್ಚೆ ಮಾಡಿದಾಗ ಸುಮಾರು 1 ಗಂಟೆ ಫಸ್ಟ್ ಭೇಟಿಯಾದಾಗ ಹೈಸ್ಕೂಲಲ್ಲಿ ಯಾಕೆ ಪ್ರಾಬ್ಲಮ್ ಆಗ್ತಾ ಇದೆ ಮೇಡಮ್ ಅಂದ್ರೆ, ಬೇರೆ ರಾಜ್ಯಗಳಲ್ಲಿ ಯಾಕೆ ಒಳ್ಳೆ ರಿಸಲ್ಟ್ ಬರ್ತಾ ಇದೆ ಅಂದ್ರೆ, ನಾವು ಬೇರೆ ರಾಜ್ಯಗಳ ಪರೀಕ್ಷಾ ಪದ್ಧತಿ, ಬೇರೆ ರಾಜ್ಯಗಳ ಪಠ್ಯಪುಸ್ತಕ ಸಿಸ್ಟಮ್ ಅನ್ನ ನೋಡಬೇಕು. ಅಲ್ಲಿ ಈ ರೀತಿ ಇದೆ ಏನು, ಅಲ್ಲಿ CBSE ಮಾದರಿಯಲ್ಲಿ ಇವತ್ತು ಎಲ್ಲಾ ಕಡೆನೂ ರಿಸಲ್ಟ್ ಅನ್ನ ಕೊಡ್ತಾ ಇದ್ದಾರೆ ಅವ್ರವ್ರ ಭಾಷೆಗಳಲ್ಲಿ, ಅವ್ರವ್ರ ಇದರಲ್ಲಿ. ಇಲ್ಲಿ ನಮ್ಮ ಇದರಲ್ಲಿ CBSE ಮಾದರಿಯ ಪಠ್ಯಪುಸ್ತಕ ಇದೆ, ಆದರೆ ಪರೀಕ್ಷಾ ಪದ್ಧತಿ ಇಲ್ಲ. ಸೊ ಈ ಕಾರಣಗಳು ಮೇಜರ್ ಆಗಿ ಕಂಡು ಬರ್ತವೆ ಮೇಡಮ್. ಏನದು ಕಾರಣ ಅಂತ ಹೇಳಿದೆ ನಾನು. ಇವತ್ತು ನಮ್ಮಲ್ಲಿ ನಮ್ಮ ಕರ್ನಾಟಕ ಎಜುಕೇಶನ್ ಸಿಸ್ಟಮ್, SSLC ಬೋರ್ಡ್ ಸಿಸ್ಟಮ್ ಅಲ್ಲಿ